ಅದಾದ್ಮೇಲೆ ಸರ್ ಈಗ ಈಗ ಒಂದ್ಸರಿ ಬಣ್ಣ ಹಚ್ಚಿದ್ರೆ ಅಷ್ಟು ಸುಲಭವಾಗಿ ನಮ್ಮನ್ನು ಬಿಡಲ್ಲ ಅದು. ಹೌದು ಸರ್, ಹೌದು ಅಂದ್ರೆ ಆ ಗೀಳು ಅನ್ನುವಂಥದ್ದು, ಬಣ್ಣದ ಗೀಳು ಅನ್ನುವಂಥದ್ದು ನಾವು ಎಷ್ಟೋ ಕಲಾವಿದ್ರು ನಾವು ನೋಡ್ತಾ ಇರ್ತೀವಿ. ಹೌದು ಒಂದ್ಸರಿ ಮುಖದ ಮೇಲೆ ಬಣ್ಣ ಅಂತ ಬಿದ್ದಾಗ ಅದನ್ನ ಬಿಟ್ಟು ಹೋಗುವಂಥದ್ದು ತುಂಬಾ ಕಷ್ಟದ ಕೆಲಸ ಆಗುತ್ತೆ. ಹೌದು ಸರ್. ಅದಾದ ನಂತರದಲ್ಲಿ ಏನು ಮಾಡ್ತೀರಾ ನೀವು? ಅಂದ್ರೆ ಅದೊಂದು ಸಿನಿಮಾ ಮುಗೀತು, ವಾಟ್ ನೆಕ್ಸ್ಟ್ ಅಂತ ಬರುತ್ತೆ. ಮನೇಲಿ ಕೂಡ ಒಂದಿಷ್ಟು ಸಮಸ್ಯೆಗಳನ್ನ ಇದ್ದೇ ಇರೋದು ಪ್ರತಿಯೊಂದು ಹಳ್ಳಿಗಳಲ್ಲಿ ಅಂದಮೇಲೆ. ಎದೆ ಉದ್ದು ಬೆಳೆದಂಥ ಒಬ್ಬ ಮಗ ಇಂಡಸ್ಟ್ರಿಗೆ ಹೋಗ್ತಾನೆ ಅಂದಾಗ ತಂದೆ ತಾಯಿ ಕೂಡ ಒಂದು ಯೋಚನೆ ಆಗಿರುತ್ತೆ. ನಿಮ್ಮ ಫ್ಯಾಮಿಲಿ ಹೆಂಗೆ ಸಪೋರ್ಟ್ ಮಾಡಿತು ಆ ಟೈಮಲ್ಲಿ? ಹೆಂಗಿತ್ತು ನಿಮ್ಮ ಮನೆಯ ಪರಿಸ್ಥಿತಿ ಅನ್ನೋದಾದ್ರೆ? ಇಲ್ಲ ಸರ್, ಅವಾಗ ಮನೆ ಪರಿಸ್ಥಿತಿ ಭಾಳ ಗಂಭೀರ ಸರ್, ದುಡಿಮೆಗೂ ಕಷ್ಟ. ಇಲ್ಲ ಆಮೇಲೆ ನನಗೇನಂದರೆ ಒಂದು ನಾಟಕ ಕಂಪ್ನಿಗೆ ಹೋಗಬೇಕು ಅಂತ ಆಸೆ ಇದ್ದಾಗ ಕೂಡ ನಮ್ಮ ತಾಯಿಯವರು ನಿಬಂಧನೆ ಮಾಡಿ ಕಳಿಸಿದ್ದು ನನಗೆ. ಇದಕ್ಕೆ ಮುಂಚೆ ಸಿನಿಮಾ ಮುಂಚೆ ನಾನು ನಾಟಕ ಕಂಪ್ನಿಗೆ ಹೋಗ್ಬೇಕಾದ್ರೆ 1 ವರ್ಷ ಕಾಯ್ದಿದ್ದೆ ನಮ್ಮ ತಾಯಿ ಮಾತಿನ ಸಲುವಾಗಿ. ನಮ್ಮ ತಾಯಿ ಅಪ್ಪಣೆ ಕೊಡುವವರೆಗೂ ಹೋಗಬಾರ್ದು. ಓಕೆ. ನಮ್ಮ ತಾಯಿ ಒಂದು ಮಾತು ಹೇಳಿದರೆ ಸುಮ್ಮನೆ ಇರ್ಬೇಕು ಆ ಥರ. ನನಗೇನಂದ್ರೆ ಊರಾಗ ಎಲ್ಲರೂ ಹುಡುಗರು ಹೇಳೋರು, ಇಲ್ಲೇ ನಾಟಕ ಕಂಪ್ನಿ ಸೇರ್ಬೋದು ನೀನು, ಆಮೇಲೆ ಸಿನಿಮಾಕ್ಕೆ ಹೋಗ್ಬೋದು, ಹಿಂಗೆಲ್ಲ ಜೊತೆ ಇರೋರೆಲ್ಲ ಹುರಿದುಂಬಿಸೋರು. ಈ ನಾಟಕದ ಮುಂಚೆ ನಾನು ಹೌದಾ, ನಮ್ಮಲ್ಲಿ ಹುಮನಾಬಾದ್ ಜಾತ್ರೆ ಅಂತ ಆಗುತ್ತೆ 26 ಜನವರಿಗೆ. ಅಲ್ಲೆಲ್ಲ ಮೈಂದ್ರಿ ನಾಟಕ ಕಂಪ್ನಿಗಳು ಬರೋವು ನೋಡೋದು, ಇನ್ನೂ ನಾನು ಮಾಡಬೇಕು ಅನ್ನೋದು ಒಂದು ಹುಮ್ಮಸ್ಸು ಬರೋದು. ಆಮೇಲೆ ನಾಟಕ ಕಂಪ್ನಿಗೆ ಹೋಗ್ಬೇಕಾದ್ರೆ ಸರ್ 1-1.5 ವರ್ಷ ಕಾದಿರ್ಬೇಕು ನಾನು. ನಮ್ಮ ತಾಯಿ ಯಾವಾಗ ಖುಷಿ ಇರ್ತಾರೋ ಅವು ಮಾತಾಡ್ಸೋದು, ಅಮ್ಮ ಅದೇ ನಾಟಕದ ಏನಾಯ್ತು, ಸುಮ್ಮನೆ ಕೊಡು ಮಗನೇ, ಬೇಡ ಹೋಗ್ಬಾರ್ದಂಗೆಲ್ಲ ನೀನು. ಅಲ್ಲಿ ಏನಾಗಿದೆ ಅಂದರೆ ನಮ್ಮ ಭಾವರಿದ್ರು, ನಮ್ಮ ತಂಗಿ ಗಂಡ, ಅವ್ರು ತಮಾಷೆ ಮಾಡೋರು. ಏನತ್ತೆ ನಮ್ಮ ಭಾವರು ನಾಟಕ ಕಂಪ್ನಿಗೆ ಹೋಗ್ತಾರಂತೆ, ಕಳಿಸಿಬಿಡ್ರಿ, ನಾಟಕ ಕಂಪ್ನಿ ಕಳಿಸಿಬಿಡ್ರಿ, ನೀವು ಮದುವೆ ಮಾಡೋದು ತಪ್ಪುತ್ತೆ ನಿಮಗೆ. ಯಾಕೆ? ಹೆಣ್ಮಕ್ಳು ಇರ್ತಾರೆ, ಕೈ ಹಿಡ್ಕೊಂಡು ಬಂದ್ರೆ ಮುಗ್ದೋಯ್ತು ಅಂತ ಈ ಥರ ಆ ಭಾವನೆ ಆವಾಗ ಅದು ನನಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ತಾಯಿದು, ಇಲ್ಲ ಬೇಡ ಮಗನಲ್ಲಿ, ಇಲ್ಲಿ ಪಾತ್ರ ಅಂದರೆ ಗಂಡು ಮಕ್ಕಳು ವೇಷ ಹಾಕ್ತಾರೆ, ಇದು ಬೇರೆ, ಅಲ್ಲಿ ಹೆಣ್ಮಕ್ಳೇ ಪಾತ್ರ ಮಾಡ್ತಾರೆ ಅಂತ. ಹೌದು ಅಂದ, ಬೇಡ ನಾನು ಕೂಡ ಯಾರು ನಮ್ಮ ತಾಯಿಗೆ ಇದು ಹೇಳಿದ್ದಾರೆ, ಇದ್ಯಾಗ ನಮ್ಮ ತಾಯಿಗೆ ಗೊತ್ತಾಯ್ತು ಅಂತ. ಆಮೇಲೆ ನೋಡಿ ನಮ್ಮ ಭಾವರು ಅಂದರು, ಏನಂದ್ರೆ ಅತ್ತೆ ಒಪ್ಪಿಗೆ ಕೊಟ್ಟರೆ, ಇಲ್ಲ ಅಂದ್ರೆ ಅಲ್ಲಿ ಗೊತ್ತಾಯ್ತು ಇವ್ರು ಹೇಳಿದ್ದಾರೆ ಅಂತ. ಆಮೇಲೆ ನಮ್ಮ ತಾಯಿದು ಏನಂದರೆ ಅಲ್ಲಿ ಹೋಗಿ ನಾಟಕಗಳು ಕಟ್ಕೊಂಡು ಬಂದ್ರೆ ಹೆಂಗೆ ಅಂತ ಅದು ಭಾವನೆ. ಆಮೇಲೆ ನಾನು ಅಂದ್ಕೊಂಡು, ಇಲ್ಲವ ನೀ ಹೇಳಿದಂಗೆ ಕೇಳ್ತೀನಿ, ನಾನು ಅಂಥದ್ದು ನಾನು ಯಾವುದೋ ಮಾಡೋದು, ನನಗೇನು ಕೆಲಸ ಇಲ್ಲ, ಅದು ಒಂದೇ ನನಗಿರೋ. ನಾನು ಓದಿದ್ದು 3ನೇ ಕ್ಲಾಸು, ನನಗೆ ಯಾವ ಇದು ಇಲ್ಲ, ಕೂಲಿ ಮಾಡಿದ್ರೆ 2 ರೂಪಾಯಿ ಇತ್ತು ಅವಾಗ, ಅದರಿಂದ ಜೀವನ ಏನೇನೋ ಎಲ್ಲ ಹೇಳಿ. ಯಾವತ್ತೋ ಒಂದು ದಿವಸ ತವ್ರ ಮನೆಗೆ ಹೋದಾಗ ನಮ್ಮ ಸೋದರ ಮಗಳು ಇದ್ರು, ಅವ್ರ ಎದುರುಗಡೆ ತೆಗೆದೆ, ಏನಾಯ್ತು ನಿಂದು ಹೋಗೋದು ಅಂದ್ರೆ, ಏನೋ ಅವ್ವ ಏನೋ ಹೇಳಿ ಒಪ್ಪಿಗೆ ಕೊಟ್ಟಿಲ್ಲ ಅದು. ಅವರು ನಮ್ಮ ತಾಯಿ ಹೆಸರು ನಾಗಮ್ಮ ಕೊಡಿ, ಏನು ಆ ಥರ ಏನು ಕೊಡು, ಹಂಗೇನಾದ್ರು ಕರ್ಸ್ಕೊಂಡು ಹೋಗು ಅಂತೇನೋ ನಮ್ಮ ಅವ್ರು ಹೇಳಿದರು. ಹಂಗೇನ ಮಾಡಿ ಕರ್ಸ್ಕೊಂಡು ಬಿಡು, ನೋಡ್ಬೇಕಲ್ಲ, ಇಲ್ಲೇ ತೀರ್ಮಾನ ಮಾಡಿ ಹಂಗೆ. ಆಯ್ತಪ್ಪ ಹೋಗೋ ಸರ್, ಆಯ್ತು ಹೋಗೋದ್ರೆ ಖುಷಿ ಬೇರೆ. ಆಮೇಲೆ ಒಂದು ಪ್ರಜಾಮತ ಅಂತ ಒಂದು ಬರ್ತಿತ್ತು ಸರ್ ಅವಾಗ. ಅದರಲ್ಲಿ ಅಣ್ಣವ್ರದ್ದು, ರಜನಿಕಾಂತ್ ಅವ್ರದ್ದು ಮತ್ತು ವಿಷ್ಣುವರ್ಧನ್ ಅವ್ರದ್ದು ಯಾರೋ ಒಬ್ಬರು ಅಭಿಮಾನಿ ಕೇಳಿದಾರೆ ನಮಗೆ, ರಾಜ್ಕುಮಾರ್ ಅವ್ರ ಅಡ್ರೆಸ್ ಕಳಿಸ್ರಿ, ರಜನಿಕಾಂತ್ ಅವ್ರ ಅಡ್ರೆಸ್ ಕಳಿಸ್ರಿ, ವಿಷ್ಣುವರ್ಧನ್. ಆ ಪ್ರಜಾವರು ಅದ್ರ 3 ಒಂದೇ ಸಾರಿ ಸಿಕ್ತು ನನಗೆ. ಓ ರಜನಿಕಾಂತ್ ಅವರು ಹನುಮಂತ ನಗರ, ವಿಷ್ಣುವರ್ಧನ್ ಅವರು ಜಯನಗರ, ಅಣ್ಣವ್ರು ಮಡ್ರಾಸ್ ಅಂತಾರೆ, ಹೆಂಗೆ ಅದು ತೊಗೊಂಡು ಮನಸ್ಸಿಗೆ ಇಟ್ಕೊಂಡು ಯಾವ ಹೋಗೋಣ, ಯಾವ ಬಟ್ಟೆ ಬಣ್ಣ ಆಯಿತು. ಅಲ್ಲಿ ಏನಾಗಿತ್ತು ಅಂದರೆ, ನನಗೆ ಈ ನಾಟಕ ಕಂಪ್ನಿ ಸೇರಬೇಕಾದ್ರೂ ನನಗೆ ಈ ಮೊದಲು ಏನಾಗೋದು ಅಂದರೆ, ನೀನು ಏನು ಓದಿದೀಯಾ, ಇವ್ರು ನಮ್ಮ ಹುಡುಗರು ಏನು ಓದಿದೆಯಾ, ಕೆಲವರು ಹೋಗೋರು, ಕೆಲವೇ ಹೆಂಗೆ ಹೋಗ್ತೀಯ ನೀನು, ನೋಡ್ಲಿಕ್ಕೆ ಚೆನ್ನಾಗಿದೆಯಾ, ಇಂಗ್ಲೀಷ್ ಬರುತ್ತಾ, ಧಾರವಾಡ ಭಾಷೆ ಬರುತ್ತಾ, ಬೆಂಗಳೂರು ಭಾಷೆ ಬರುತ್ತಾ, ಏನಿದೆ, ಹೆಂಗೆ ಹೋಗ್ತೀಯ ನೀನು ಅಂತ ಒಂದು. ಇನ್ನು ಕೆಲವೇ ಹೆಂಗೆ ಮಾಡಿ ಹೋಗೋ ಅನ್ನೋ ಒಂದು ಈ ಥರ ಇದೆ. ನನಗೇನಾಯಿತು, ಒಂಥರ ಈ ನಾಟಕ ಕಂಪ್ನಿ ಸಿನಿಮಾ ಹೋಗ್ಬೇಕಾದ್ರೆ ನಂಗೆ ಒಂಥರ ಗಲಿಬಿಲಿ, ಅರ್ಧ ಹೋಗಬೇಕು ಅಂತ, ಅರ್ಧ ಬೇಡ ಅಂತ. ಹೆಂಗಂದ್ರೆ ಕರೆಕ್ಟ್, ಇವ್ರು ಹೇಳೋದು ಕರೆಕ್ಟು, ಇವ್ರು ಹೇಳೋದು ಕರೆಕ್ಟ್, ಹೆಂಗೆ ಮಾಡೋಣ. ಯಾವಾಗ ನಂಗೆ ಪ್ರಜಾಮತದಲ್ಲಿ ನನಗೆ ಇದು ಸಿಗ್ತಾರೆ, ಅಣ್ಣವ್ರದ್ದು ಒಂದು ಲೇಖನ ಇತ್ತು ಸರ್. ಅಣ್ಣವ್ರು 3ನೇ ಕ್ಲಾಸ್ ಓದಿ ಡಾಕ್ಟರ್ ರಾಜ್ಕುಮಾರ್ ಹೊರ ನಾಟಕ ಹೆಸರು ತೊಗೊಂಡು ಇವತ್ತು ಹೆಂಗೆ ಹೋಗಿದ್ದಾರೆ ಅಂತ ಹಿಂಗೆಲ್ಲ ಓದಿ, ಅದು ಒಂದು ಚೂರು ನನಗೆ ಖುಷಿ ಕೊಡ್ತು. ಇನ್ನೇನು ಮಡ್ರಾಸ್ ಹೋಗೋಣ ಅಣ್ಣವ್ರ ಮನೆಗೆ ಅಂತೇಳಿ ಮಡ್ರಾಸ್ಗೆ ಹೋದ್ರಿ. 16 ರೂಪಾಯಿ ಟಿಕೆಟ್ ಅವಾಗ ಇಲ್ಲಿಂದ ಮಡ್ರಾಸಿಗೆ. ಅಲ್ಲಿ ಹೋಗಿದ್ದೆ, ಅಲ್ಲಿ ಒಂದು ಗ್ಯಾರೇಜ್ ಇತ್ತು, ಮುಸ್ಲಿಮ್ಸ್ ಗ್ಯಾರೇಜ್ ಇತ್ತು. ನಾನು ತಮಿಳು ಬರಲ್ಲ, ಹಿಂದಿ ಬರುತ್ತೆ. ಅವಾಗ ಹೇಳಿದೆ ನಾನು, ಹಿಂಗೆ ರಾಜ್ಕುಮಾರ್ ನೈ ಸಬ್ ಸಾಮನೆ ಘರ देखो वही राजकुमार जी का है घर में नहीं, शाम को आते, गए सुबह गए 8 बजे, शाम को आते ಸರ್. ಅಲ್ಲಿ ಬೆಳಿಗ್ಗೆ 9ರಿಂದ 5 ಗಂಟೆವರೆಗೆ ಎಲ್ಲೂ ಹೋಗಿಲ್ಲ ಸರ್. ಅಲ್ಲೇ ಕಾಯ್ಕೊಂಡ್ರೆ ಎಲ್ಲಿ ಹೋದ್ರೆ ಬಂದು ಹೋದ್ರೆ ಏನು ಮಾಡೋಣ, ಇರ್ಲಿಲ್ವಲ್ಲ ಅವಾಗ. ಒಂದೇಳಿ ಎಲ್ಲೇ ಹೋದೆ ಬಂದು ಹೋದ್ರೆ ಅಂದರೆ ಸಿನಿಮಾ ಅಂದರೆ ಗೊತ್ತಿಲ್ಲ ನಮಗೆ, ಯಾರು ಏನಂತ ಒಂದು ಆಸೆ. ಆಮೇಲೆ ಕುಂಟಲ್ಲಿ ಏನೋ ತಿಂದೆ, ಅದು ಇದು ಏನೋ ಎಲ್ಲ ತಿನ್ಕೊಂಡು ಸಾಯಂಕಾಲ ಅಣ್ಣವ್ರು ಬಂದು ಭೇಟಿಯಾದರು. ಹಿಂಗೆ ಗೇಟಿಯವರು ಅವ್ನು ಬೆಳಗ್ತಾ ಇರಲಿಲ್ಲ, ತಮಿಳು ಹಿಂಗೆ ಗೊತ್ತಿಲ್ಲ.
ಏನು ಮಾಡೋದು ಅಣ್ಣವ್ರು ಹಿಂಗೆ ಹೋಗಿ ಹತ್ತಿರ ನಾನು ಜೋರಾಗಿ ಹೋಗ್ಬಿಟ್ಟೆ ಇನ್ನು ಹೆಂಗೆ ಹೋಗಿ ಬೆಳಗ್ಗೆಯಿಂದ ಕುಂತ್ಕೊಂಡಿದ್ದೀನಿ ನಾವು ಎಷ್ಟು ಹ್ಮ್ ಅಣ್ಣ ನಮಸ್ಕಾರ ಅಣ್ಣ ನಾನು ಬೆಂಗಳೂರಿಂದ ಬಂದಿದ್ದೀನಿ ಅಂತ ಹ್ಮ್ ಬಿಡಿ ಅವ್ರನ್ನ ಬಿಡಿ ಅಂದ್ರೆ ಬಿಟ್ಟರು ಹೋಗಿ ಕುಂತು ಅಣ್ಣ ನಮಸ್ಕಾರ ಏನು ಹೇಳಿ ಬೆಂಗಳೂರಿಂದ ಬಂದ್ರೆ ಹಾಂ ಹೌದಣ್ಣ ಹ್ಮ್ ಏನು ಅಣ್ಣ ತಮ್ಮ ಜೊತೆ ಇರ್ಬೇಕು ನಾನು ಮಾತಾಡಕ್ ಆಗ್ತಾ ಇಲ್ಲ ಒಂಥರ ಅದೇ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಣ್ಣವ್ರನ್ನ. ಏನು ನೋಡಬೇಕು ಏನು ಹೇಳೋ ಸರ್ ನಿಮ್ಮ ಜೊತೆ ಇರಬೇಕು. ನಮ್ಮ ಜೊತೆ ಇರ್ತೀರಾ ನೀವು? ನಿಮಗೆ ಕಾರ್ ಓಡ್ಸೋಕೆ ಬರುತ್ತಾ? ಹ್ಮ್ ಇಲ್ಲ ಅಣ್ಣ ಕಾರ್ ಓಡ್ಸೋಕೆ ಬರಲ್ಲ. ಏನು ಕೆಲಸ ಮಾಡ್ತೀರ ಹಂಗಾರೆ? ಅಣ್ಣ ನಾನು ರಂಗಭೂಮಿ ಕಲಾವಿದ. ಅಯ್ಯೋ ರಂಗಭೂಮಿ ಕಲಾವಿದರ? ತುಂಬಾ ಪ್ರೀತಿ. ರಂಗಭೂಮಿ ಕಲಾವಿದರು ಮನೆಯಲ್ಲಿ ಕೆಲಸ ಮಾಡ್ಬೇಕು, ಪಾತ್ರ ಮಾಡ್ಬೇಕು ಅವರು. ಏನು ಹಿಂಗೆ ಮಾಡ್ರ? ಇಲ್ಲ ಮಾಡಿ ಕೆಲಸ ಮಾಡಿ, ತಾಯಿಗೆ ತಕ್ಕ ಮಗ ಶೂಟಿಂಗ್ ಇದೆ, 5 ವರ್ಷ ಬಿಟ್ಟು ನೀವು ಇದಕ್ಕೆ ಬಂದುಬಿಡಿ, ಬೆಂಗಳೂರು ಕಂಠೀರವ ಸ್ಟುಡಿಯೋ ಬಂದುಬಿಡಿ, ಅಲ್ಲಿ ಏನೊಂದು ವ್ಯವಸ್ಥೆ ಮಾಡೋಣ ಅಂಥೇಳಿ ತಿಂಡಿ ಕಾಫಿ ಕೊಟ್ಟು ತಿಂದ್ಬಿಟ್ಟು ಆಮೇಲೆ ದುಡ್ಡು ಸಾಲದೆ ಬಂದಿತ್ತು. ಹುಮ್ಮಸ್ರಲ್ಲಿ ಹೋಗ್ಬಿಟ್ಟೆ, ಅಲ್ಲಿ ಮುಟ್ಟಿದ್ರೆ ಸಾಕು ಅನ್ನೋ ಲೆವೆಲಲ್ಲಿ. ಆಮೇಲೆ ಬರ್ತೀರಣ್ಣ ಆಯಿತು ಅಣ್ಣ ಅಂತ. ಏನು ಹೇಳಿ ಬೆಂಗಳೂರಿಗೆ ಬಸ್ ಚಾರ್ಜ್ ಇಲ್ಲ ಅಣ್ಣ ಅಂತ. ಹೌದಾ? ಅಲ್ಲಿ ಯಾರೋ ಇದ್ರು ಅವ್ರು ಬಸ್ ಚಾರ್ಜ್ ಅಂದ್ಕೊಳ್ಳಿ ಬೆಂಗಳೂರಿಗೆ ಹೋಗ್ಬೇಕಂತೇವ್ರು. 30 ರೂಪಾಯಿ ಕೊಟ್ಟರು ಅವರು. ಸರ್ ಹೆಂಗಾಯ್ತು ಅಂದರೆ ಇಲ್ಲ ಮುರಿಸ್ಬೇಕು, ಅದು ಎಲ್ಲಿ ತಿನ್ನಬೇಕು ಮನಸ್ಸಾಗ್ತಾ ಇಲ್ಲ. ಅಣ್ಣವ್ರು ಕೊಟ್ಬಿಟ್ಟಿದ್ದಾರೆ. ಅಣ್ಣವ್ರು ಕೊಟ್ಟಿದ್ದು ದುಡ್ಡು 10 ರೂಪಾಯಿ ಚಿಲ್ಲರೆ ಹಿಂಗೆಲ್ಲ ಆದರೂ ಏನೋ ಬೇಜಾರಾಗಿ ತಿನ್ನಲೇಬೇಕಲ್ಲ ಹೊಟ್ಟೆ. ಬಂದೆ ಅದು ಕಂಠೀರವ ಸ್ಟುಡಿಯೋ ಹುಡುಕಿದೆ ಸರ್. 1 ತಿಂಗಳ ಕಂಠೀರವ ಸ್ಟುಡಿಯೋನೇ ಸಿಗಲಿಲ್ಲ ನನಗೆ. ಎಲ್ಲಿ ಅಂತ ಗೊತ್ತಿಲ್ಲ, ಬೆಂಗಳೂರು ಪರಿಚಯ ಇಲ್ಲ. ಆಮೇಲೆ ಮತ್ತೆ ಊರಿಗೆ ಹೋದೆ, ಮತ್ತೆ ನಾಟಕ ಕಂಪನಿ ಹೋದ್ರೆ ಮತ್ತು ನಾಟಕ ಕಂಪ್ನಿಗೆ ಹೋದ್ರು ಜೀವ ಎಲ್ಲ ಬೆಂಗಳೂರಲ್ಲೇ. ಇಲ್ಲೇ ಬಂದು ಮತ್ತೆ ಹೋಗು ಬಂದು ಮಾಡಿ ಕೊನೆಗೆ ಇಲ್ಲೇ ಉಳ್ಕೊಂಡೆ ಸರ್ ನಾನು.